ರಾಜರಾಜೇಶ್ವರಿಯವರಿಗೆ ತ್ರಿಮೂರ್ತಿಗಳು ಯಾವ ದೇವತೆಗಳು ಏನೂ ಹೊಗಳಕ್ಕಾಗ್ದಿರ ಕೈ ಬಿಟ್ಟಿದ್ದಾರೆ. ಸರಸ್ವತಿನಿ ಮತ್ತು ಲಕ್ಷ್ಮಿ ಎರಡು ಕಡೆ ಎರಡನ್ನು ಚಾಮರವನ್ನು ಬೀಸ್ತಾ ಇದ್ದಾರೆ. ಆ ದೇವಿಯನ್ನು ನಾನು ಹೊಗಳೋದು, ನಾನು ಹೇಳೋದು ಈ ಕಾಳಿದಾಸನದಲ್ಲಿ ಕೊಶಾಲ್ಪ ವಿಷಯಾಮತಿ ಅಂತ ಹೇಳಿದ್ರು. ದೊಡ್ಡ ಸಮುದ್ರದಲ್ಲಿ ಸಣ್ಣ ಹಡಗಿನಲ್ಲಿ ಹೋಗ್ತಾ ಇದ್ದೀನಿ ಅಂತ. ಅದೇ ರೀತಿಯಲ್ಲಿ ಸೃಷ್ಟಿಯಲ್ಲಿ ಒಂದು ಸಣ್ಣ ಹಣ್ಣು. ಇಂದು ದೀಪೋತ್ಸವ ಎರಡು ಭಾಗ ಆಗುತ್ತೆ. ಒಂದು ಶೈವ ಸಂಪ್ರದಾಯ, ಮತ್ತೊಂದು ವೈಷ್ಣವ ಸಂಪ್ರದಾಯ. ಇಂದು ಶೈವ ಸಂಪ್ರದಾಯದ ಪ್ರಕಾರ ಕತ್ಕಾನಕ್ಕೆ ಇದೆ. ಇಂದು ದೇವಿಗೆ ದೀಪೋತ್ಸವವನ್ನು ಮಾಡ್ತಾಯಿದೆ. ಇದು ಶೈವ ಸಂಪ್ರದಾಯದ ದೇವಿ. ತದನಂತರ ಸದಾಶಿವ ಮೇಲೆ ತಾಯಿ ಕುಳಿತಿರ್ತಾಳೆ. ಅದರಿಂದ ಶೈವ ಸಂಪ್ರದಾಯದಲ್ಲಿ ಮಾಡಬೇಕಾಗ್ತೈತೆ. ಶ್ರೀಚಕ್ರವು ಶೈವ ಸಂಪ್ರದಾಯದಲ್ಲಿ ನಡೆದುಕೊಂಡು ಹೋಗಿದೆ. ಆದ್ದರಿಂದ ಮಾಡ್ತಾ ಇರೋದ್ರಿಂದ ಇವತ್ತು ಶೈವ ಸಂಪ್ರದಾಯದ ಪ್ರಕಾರ ಏನು ಅನುಷ್ಠಾನವಾಗಿ ಆಗಮ ಪ್ರಕಾರ ಇದೆಯೋ ಅದನ್ನು ಇದು ಮಾಡಿ ಗಣಪತಿ ಹೋಮ, ಆಮೇಲೆ ತಾಯಿ ಬೀಜಾಕ್ಷರ ಹೋಮ, ತದನಂತರ ದುರ್ಗಾ ಹೋಮ, ತದನಂತರ ಇದು ದೇವಿ ಹೋಮ, ಲಕ್ಷ್ಮೀ ಹೋಮ, ತದನಂತರದಲ್ಲಿ ಗಣಪತಿ ಹೋಮವನ್ನು ಮಾಡಿ ಪೂರ್ಣಾವತಿಯನ್ನು ಕೊಟ್ಟಿದ್ದೇವೆ. ಈ ತದನಂತರದಲ್ಲಿ ತಾಯಿ ಇದನ್ನು ಪೂರ್ಣಾವತಿ ಆದಂಥ ರಕ್ಷಾಧಾರಣೆ ಆದ ತಕ್ಷಣ ಈ ಉತ್ಸವ ಮೂರ್ತಿಯನ್ನು ಇದು ಊರಿನಲ್ಲಿ ಮೆರವಣಿಗೆ ಅಂದರೆ ಬೀಜ ಇರುತ್ತೆ. ತಾಯಿ ಪುನಃ ಈ ದೇವಸ್ಥಾನಕ್ಕೆ ಮತ್ತೆ ಬಿಜಯಿಂದ ವಾಪಸ್ ಬಂದ ತಕ್ಷಣದಲ್ಲೇ ದೇವಿಯನ್ನು ಹುಲ್ಲಿನ ನೆಲ್ಲುಲ್ಲು, ತಾಯಿ ಅಂದರೆ ಯವಾಷ್ಟಮಿ ಮಾಚಾಷ್ಟಮಿ ಅಂತ ಹೇಳ್ತಾರೆ ಚಮೆಯಲ್ಲಿ. ಭತ್ತಕ್ಕೆ ಅಧಿಪತಿ ಅವಳೇನೆ, ಅನ್ನಕ್ಕೆ ಅನ್ನಬ್ರಹ್ಮ ಅಂತ ಹೇಳ್ತಾರೆ ಉಪನಿಷತ್ತಲ್ಲಿ. ತಾಯಿಯನ್ನು ಪೂಜೆ ಮಾಡತಕ್ಕಂಥದ್ದು ಆ ತಾಯಿಗೆ ಇದ್ರ ನೆಲ್ಲುಲ್ನ ಕಟ್ಟಿ ಅದಕ್ಕೆ ಬೆಂಕಿ ಹಚ್ಚುತ್ತಾರೆ. ಆ ತಾಯಿಯನ್ನು ಅದರಲ್ಲಿ ಕರೆದುಕೊಂಡು ಬಂದು ಕಿಚನಲ್ಲಿ ತಾಯಿಯನ್ನು ಪೌಡಿಸಿ ಮತ್ತು ಮಹಾಮಂಗಳಾರತಿ ಆದ ನಂತರ ಇದರದ್ದು ಎಲ್ಲ ದೇವಿಗೆ ದೀಪಗಳು ಬೆಳಗಿಸ್ತಾರೆ. ಮಹಾಮಂಗಳಾರತಿ ಸಮಯದಲ್ಲಿ ಹೊಸ ಬಟ್ಟೆಯನ್ನು ಸುಡ್ತಾರೆ. ಹೊಸ ಬಟ್ಟೆಯನ್ನು ಸುಡೋದು ಸಂಪ್ರದಾಯವಾಗಿದೆ. ಇದರದ್ದು ಹತ್ತಿ ಬಟ್ಟೆಯಲ್ಲಿ ಸುಟ್ಟು ಆ ರಕ್ಷೆಯನ್ನು ತಾಯಿಗೂ ಇರ್ತಾರೆ, ಬಂದಿರತಕ್ಕಂಥ ಭಕ್ತಾದಿಗಳಿಗಿರ್ತಾರೆ. ಅರ್ಥಾತ್ ಈ ತಾಯಿಗೆ ಇದು ನಾವು ಮಾಡ್ತಾಯಿದ್ದೀವಿ ಕಿಂಚಿತ್ ಸೇವೆ. ಇಂದು ಮುಂದೆ ಪೂರ್ಣಿಮಾ ಇರೋದ್ರಿಂದ ಆ ಪೂರ್ಣಿಮೆದಲ್ಲಿ ಏನು ಅಂದರೆ ತಾರಾಕಾಂತಿ ತಿರಸ್ಕಾರ ನಾಸಾಭರಣ ವಾಸುರ ಏ ನಮಃ ಅಂತ ಬರ್ತೈತೆ. ಲಲಿತಾಸಹಸ್ರನಾಮದಲ್ಲಿ ಅವಳ ಈ ಕೆರಡು ಓಲೆಗಳು ಆ ಇಡೀ ಬ್ರಹ್ಮಾಂಡದಿಂದನೇ ಕ್ಷಣಿಕವಾಗಿ ಒಂದು ಸಮಯದಲ್ಲಿ ಮಿಣುಕಾಗಿ ಕಾಣಿಸ್ತೈತೆ ಅಂತ. ಇನ್ನು ಚಂದ್ರ ಸೂರ್ಯರು ಅವಳಿಗೆ ಕಣ್ಣುಗಳು, ಅಗ್ನಿ ಅವಳ ನೇತ್ರ. ಆ ತಂತ್ರದಲ್ಲಿ ಆ ತಾಯಿಯನ್ನು ಇವತ್ತು ಪೂಜೆ ಮಾಡೋದು ವಿಶೇಷವಾದ ಫಲ ಸಿಗುತ್ತೆ. ತದನಂತರದಲ್ಲಿ ಯಾರು ಸುಮಂಗಲಿಯರು ಬಂದು ತಾಯಿಗೆ ದೀಪವನ್ನು ಹಚ್ಚುತ್ತಾರೋ ಅವರ ಇಷ್ಟಾರ್ಥಗಳ ಸಿದ್ಧಿಯಾಗುತ್ತೆ ಅಂತ ಆಗಮದಲ್ಲಿ ದೇವಿಯ ಲೋಕೋತ್ತರದಲ್ಲಿ ಹೇಳಿದೆ. ಇಂದು ದೀಪೋತ್ಸವ ಇರೋದ್ರಿಂದ ಆ ತಾಯಿಯನ್ನು ಸೇವೆ ಮಾಡ್ತಕ್ಕಂಥ ಸುಮಂಗಲಿಯರಿಗೆ, ಈ ಕ್ಷೇತ್ರಕ್ಕೆ, ತದನಂತರ ಈ ಗ್ರಾಮಕ್ಕೆ, ಸಮಸ್ತ ಜನಗಳಿಗೆ ಒಳ್ಳೆಯದಾಗಲಿ ಅಂಥೇಳಿ, ಸಮಸ್ತ ಸನ್ಮಂಗಳಾನಿ ಭವಂತು ಅಂಥೇಳಿ ತಾಯಿಯ ಪಾದದಲ್ಲಿ ನನ್ನ ಕಿಂಚಿತ್ ಒಂದು ಇದನ್ನು ಇಡ್ತಾ ಇದ್ದೀನಿ. ತಾಯಿಗೆ ನಮಸ್ತೆ. ಇನ್ನೇನಾದ್ರು ಕೇಳೋದಿದೆಯಾ?